ನಮಸ್ಕಾರ, ಎಸಿ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡ್ಗುಂದೆ. ಮೊದಲಿಗೆ ಹೆಡ್ಲೈನ್ಸ್. ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್, ಷರತ್ತು ವಿಧಿಸಿದ ಸರ್ಕಾರ, ಸಾರ್ವಜನಿಕರು ಖುಷ್. ಗಜೇಂದ್ರಗಢದ ಠಾಣೆಯಲ್ಲಿ ಸಾರ್ವಜನಿಕ ಶಾಂತಿ ಸಭೆ, ಪಿಎಸ್ಐ ಗುರುಶಾಂತ್ ದಾಶಾಳ್ ನೇತೃತ್ವ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮನವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಬಂಪರ್ ಕೊಡುಗೆ, ಕಾರ್ಡ್ ಹೊಂದಿರುವವರಿಗೆ ಆತ್ಮನಿರ್ಭರ್ ನಿಧಿ. ವಾರ್ತೆಗಳ ವಿವರ. ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಕೆಲ ಷರತ್ತು ವಿಧಿಸಿದೆ. ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಕೆಲ ಷರತ್ತು ವಿಧಿಸಿದೆ. ಸಾರ್ವಜನಿಕವಾಗಿ ಗಣೇಶ ಇಡಲು ಬಯಸುವವರು ಸ್ಥಳೀಯ ಆಡಳಿತದಿಂದ ಅನುಮತಿ ಪಡೆಯಬೇಕು. ವಾರ್ಡ್ಗೆ ಒಂದು ಗಣಪತಿ ಮಾತ್ರ ಇಡಬಹುದು, ಇನ್ನು ಗ್ರಾಮದಲ್ಲಿ ಒಂದು ಗಣಪತಿ ಮಾತ್ರ ಇಡಬಹುದು. ಕಡಿಮೆ ಜನಸಂದಣಿ ಇರಬೇಕು ಎಂದು ಮತ್ತು 20ಕ್ಕೂ ಹೆಚ್ಚು ಜನ ಒಮ್ಮೆಲೆ ಸೇರಬಾರದೆಂದು ಷರತ್ತು ವಿಧಿಸಿದೆ. ಈ ಮಾಹಿತಿ ಮುಖ್ಯಮಂತ್ರಿ ಕಚೇರಿಯಿಂದ ಹೊರಡಿಸಲಾಗಿದೆ. ಇದಕ್ಕೂ ಮುನ್ನ ಸಾರ್ವಜನಿಕ ಗಣಪತಿ ಇಡಬೇಕು ಅಥವಾ ಬೇಡವೋ ಎಂಬುದು ಚರ್ಚೆ ನಡೆದಿತ್ತು. ಚರ್ಚೆ ನಡೆಯುತ್ತಿರುವಾಗ ಸರ್ಕಾರ ಮೀನಾಮೇಷ ಮಾಡಿತ್ತು. ಅಲ್ಲದೆ ಖುದ್ದು ಸರ್ಕಾರ ಗೊಂದಲದಲ್ಲಿತ್ತು. ಒಂದೆಡೆ ಕರೋನಾ ಜನಸಂಖ್ಯೆ ಹೆಚ್ಚುತ್ತಿದ್ದರೆ ಮತ್ತೊಂದೆಡೆ ಉತ್ಸವಕ್ಕೆ ತಯಾರಿ ನಡೆಸುವುದು ಸರ್ಕಾರಕ್ಕೆ ತಲೆನೋವಾಗಿತ್ತು. ಆದರೂ ಕಳೆದ ಮಾರ್ಚ್ನಿಂದ ಮನೆಯಲ್ಲೇ ಇದ್ದು ಬೇಸತ್ತಿದ್ದ ಜನರಿಗೆ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವುದು ಸಂತಸ ತಂದಿದೆ. ಇನ್ನು ರಾಜ್ಯ ಸರ್ಕಾರ ಗಣೇಶ ಪ್ರತಿಷ್ಠಾಪನೆಗೆ ಮತ್ತು ಮೊಹರಂ ಹಬ್ಬಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ಗಜೇಂದ್ರಗಢದಲ್ಲಿ ಶಾಂತಿ ಸಭೆ ನಡೆಯಿತು. ಇನ್ನು ರಾಜ್ಯ ಸರ್ಕಾರ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ಗಜೇಂದ್ರಗಢದಲ್ಲಿ ಶಾಂತಿ ಸಭೆ ನಡೆಯಿತು. ಗಜೇಂದ್ರಗಢದ ಪಿಎಸ್ಐ ಗುರುಶಾಂತ್ ದಾಶಾಳ್ ಶಾಂತಿ ಸಭೆ ನೇತೃತ್ವ ವಹಿಸಿದರು. ಠಾಣಾ ಆವರಣದಲ್ಲೇ ಸಭೆಯನ್ನು ಊರಿನ ಜನರ ಸಮ್ಮುಖದಲ್ಲೇ ನಡೆಸಿದರು. ಸಭೆಯಲ್ಲಿ ಗಜೇಂದ್ರಗಢ ತಹಶೀಲ್ದಾರ್ ಕಲ್ಕಟಗಿ ಅಶೋಕ್ ಭೀಮಣ್ಣ, ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೆಳಗಿ, ಧರ್ಮಗುರುಗಳಾದ ಟೆಕ್ಕೇದ್ ಸೇರಿದಂತೆ ಸಭೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದರು. ಕಮಿಟಿಯ ಎಲ್ಲ ಮಂಡಳಿಯ ಎಲ್ಲ ಮುಖ್ಯಸ್ಥರು ಮತ್ತು ಅವರ ಕಾರ್ಯಕರ್ತರು, ಅದೇ ಥರ ಮೊಹರಂ ಹಬ್ಬ ಆಚರಣೆ ಮಾಡುವಂಥ ಎಲ್ಲವರು ಕಮಿಟಿ ಅಥವಾ ಮಸೀದಿ ಕಮಿಟಿ ಇರ್ಬೋದು, ದರ್ಗಾ ಇರ್ಬೋದು, ಅಥವಾ ಯಾರು ಅದನ್ನು ಆಚರಣೆ ಮಾಡ್ತಾರೆ ಅವ್ರ ಭಕ್ತಾದಿಗಳಾಗಿ ನಾವು ಭಾಗವಹಿಸೋಕ್ಕೆ ನಮ್ಮ ಬೀಟ್ ಸದಸ್ಯರು ನಮ್ಮ ಸಿಬ್ಬಂದಿ ಮೂಲಕ ನಾವು ಹೇಳಿದ್ದೇವೆ. ಅವರೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಸಾರ್ವಜನಿಕ ಸಭೆಯಾಗಿದ್ದರಿಂದ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದರು. ಇದೇ ವೇಳೆ ಗಣೇಶ ಮತ್ತು ಮೊಹರಂ ಹಬ್ಬದ ಪ್ರಯುಕ್ತ ನಡೆದ ಸಭೆಯಲ್ಲಿ ಎಲ್ಲರೂ ಸರ್ಕಾರ ಹೊರಡಿಸಿದ ಆದೇಶ ಪಾಲಿಸುವುದಾಗಿಯೂ ತಿಳಿಸಿದರು. ಮತ್ತೊಂದೆಡೆ ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು ಹಬ್ಬದ ವೇಳೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರು. ಗಜಾನನ ಮಂಡಳಿಯ ಎಲ್ಲ ಸದಸ್ಯರು ಇರ್ಬೋದು, ಹಾಗೂ ಮೊಹರಂ ಆಚರಿಸುವ ಎಲ್ಲ ಭಕ್ತಾದಿಗಳಿರ್ಬೋದು, ಅವರು ಕಮಿಟಿಯವರು ಇರ್ಬೋದು, ಎಲ್ಲ ನಮ್ಮ ಪುರಸಭೆ ಸದಸ್ಯರು, ಪತ್ರಿಕಾ ಮಿತ್ರರು, ಎಲ್ಲ ಹಿರಿಯರು ನಮಗೆ ಆಗಮಿಸಿದರು. ಅವರೆಲ್ಲರಿಗೂ ಮೊದಲು ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲ ಗೊತ್ತಿತ್ತಿರ್ಬೋದು, ದೊಡ್ಡ ದೊಡ್ಡ ಹಬ್ಬಗಳಿರ್ಬೋದು ಅಥವಾ ಯಾವುದೇ ದೇವಸ್ಥಾನ ಜಾತ್ರೆ ಇರ್ಬೋದು, ಒಂದು ದೊಡ್ಡ ದೊಡ್ಡ ಎಲ್ಲ ಹೆಚ್ಚು ಜನ ಸೇರುವಂಥ ಯಾವುದೇ ಒಂದು ಇದಕ್ಕೆ ಏನಾಗಿದೆ ಅಡೆತಡೆ ಆಗಿದೆ. ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಎಲ್ಲ ಬಂದಿದೆ. ಅದೇ ಥರ ಏನಾಗಿದೆ, ಈಗ ಮೊಹರಂ ಹಬ್ಬಕ್ಕೂ ಇರ್ಬೋದು, ಗಣೇಶ ಹಬ್ಬಕ್ಕೂ ಏನಾಗಿದೆ ಅದು ಕಂಟಿನ್ಯೂಷನ್ ಆಗಿದೆ. ಬಟ್ ಈಗ ಅದೇ ಥರ ಈಗ ಏನಾಗಿದೆ, ಸರ್ಕ್ಯುಲರ್ಸ್ ಬಂದಿದೆ. ಗಣೇಶ ಹಬ್ಬಕ್ಕೂ ಸಹ ಆಮೇಲೆ ಮೊಹರಂ ಹಬ್ಬಕ್ಕೂ ಸರ್ಕ್ಯುಲರ್ ಬಂದಿದ್ದಾರೆ, ನಾವೆಲ್ಲ ಪಾಲಿಸಲೇಬೇಕಾಗಿದೆ. ಬಹುಶಃ ನಿಮಗೆಲ್ಲರಿಗೂ ವಾಟ್ಸಪ್ ಎಲ್ಲ ಬಂದಿರುತ್ತೆ, ಎಲ್ಲರೂ ನೋಡ್ಕೊಂಡ್ರೆ ತಿಳ್ಕೊಂಡಿರ್ತೇನೆ. ಆದರೂ ನಾನೀಗ ಅದ್ರ ಬಗ್ಗೆ 1-2 ನಿಮಿಷದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಗಜೇಂದ್ರಗಢ ತಾಲೂಕಿನ ತಹಶೀಲ್ದಾರಾದಂಥ ಅಶೋಕ್ ಕಲ್ಗಟ್ಟಿ ಸರ್ ಅವರಿಗೆ ಮತ್ತು ನಮ್ಮ KB ಮಾಮನಿ ಸರ್ ಅವರಿಗೆ ನಮ್ಮ ಠಾಣಾ ವತಿಯಿಂದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ. ಈಗ ತಮ್ಮೆಲ್ಲರಿಗೆ ಗೊತ್ತಿಲ್ಲ, ನೇರವಾಗಿ ಹೇಳ್ತೀನಿ, ಮತ್ತೆ ಮಳೆ ಬಂದರೆ ಅರ್ಧಕ್ಕೆ ಮುಗಿದು ಬಿಡ್ತೈತದ. ಈಗ ಗಣೇಶದ್ದು ಹೇಳ್ಬಿಡ್ತೀನಿ ನಾನು. ಗಣೇಶದ ಮೊದಲು ಒಂದು ಬೇರೆ ಬಂದಿತ್ತು, ಆಮೇಲೆ ರಿವೈಸರ್ ಒಂದು ಬಂತು. ರಿವೈಸರ್ ಅಂದಕರೆ ಫಸ್ಟ್ ನಾವು ಓದಿ ಹೇಳ್ಬಿಡ್ತೀನಿ ಬೇಗ ನಿಮಗೆ. ಸರ್ಕ್ಯುಲರ್ ಹೋಗ್ತಾ ಇದೆ ನೋಡಿ.
ಗಣೇಶ ಚತುರ್ಥಿ ಹಬ್ಬವನ್ನು ಸರಳ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ದೇವಸ್ಥಾನದ ಒಳಗೆ ತಮ್ಮ ಮನೆಗಳಲ್ಲಿ ಅಥವಾ ಸರ್ಕಾರಿ, ಖಾಸಗಿ, ಸಾರ್ವಜನಿಕ ಬಯಲು ಪ್ರದೇಶ ಕನಿಷ್ಠ ಸಂಖ್ಯೆಯೊಂದಿಗೆ ಆಚರಿಸಬೇಕು. ಅದೇ ರೀತಿ ಸಾರ್ವಜನಿಕ ಸ್ಥಳ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಯನ್ನು 4 ಅಡಿ ಎತ್ತರ ಮೀರದಂತೆ, ಮನೆಯೊಳಗೆ 2 ಅಡಿ ಎತ್ತರ ಮೀರದಂತೆ ಪ್ರತಿಷ್ಠಾಪಿಸುವುದು. ಪಾರಂಪರಿಕ ಗಣೇಶೋತ್ಸವ ಸಮಿತಿಗಳು, ಮಂಡಳಿಗಳು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಮುನ್ಸಿಪಲ್ ಕಾರ್ಪೊರೇಷನ್, ಸ್ಥಳೀಯ ಆಡಳಿತದಿಂದ ಅನುಮತಿ ಪಡೆಯಬೇಕು. 1 ವಾರ್ಡಿಗೆ 1, ಗ್ರಾಮಕ್ಕೆ 1 ಸಾರ್ವಜನಿಕ ಗಣೇಶೋತ್ಸವವನ್ನು ಮಾತ್ರ ಆಚರಿಸಲು ಪ್ರೋತ್ಸಾಹಿಸುವುದು. ಇಂತಹ ಸ್ಥಳಗಳಲ್ಲಿ 20 ಜನಕ್ಕೆ ಸೀಮಿತವಾದ ಆವರಣವನ್ನು ನಿರ್ಮಿಸುವುದು. ಇಲ್ಲಿ ಸಂಖ್ಯೆ ಹಾಕಿದ್ದಾರೆ. 20 ಜನ, ಒಮ್ಮೆಲೆ 20ಕ್ಕಿಂತ ಹೆಚ್ಚಿನ ಜನ ಸೇರದಂತೆ ಭಕ್ತಾದಿಗಳನ್ನು ಅನುವು ಮಾಡಿಕೊಡೋದು. 20ಕ್ಕಿಂತ ಹೆಚ್ಚು ಜನ ಸೇರದಂತೆ ನೋಡ್ಕೊಳ್ಬೇಕು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವುದೇ ರೀತಿಯ ಸಾಂಸ್ಕೃತಿಕ, ಸಂಗೀತ, ನೃತ್ಯ ಇತ್ಯಾದಿ ಯಾವುದೇ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅವಕಾಶವಿರುವುದಿಲ್ಲ. ಗಣೇಶ ತರುವಾಗ ಅಥವಾ ವಿಸರ್ಜನೆ ಮಾಡುವಾಗ ಯಾವುದೇ ಪ್ರೊಸೆಷನ್ನು ಮೆರವಣಿಗೆ ಮಾಡುವಂತಿಲ್ಲ. ಪಾರಂಪರಿಕ ಗಣೇಶ ಮೂರ್ತಿ ಮತ್ತು ಮನೆಯಲ್ಲಿ ವಿಗ್ರಹಗಳನ್ನು ಪೂಜಿಸುವರು, ಅವುಗಳನ್ನು ಮನೆಯಲ್ಲಿಯೇ ವಿಸರ್ಜಿಸುವುದು ಮತ್ತು ಸರ್ಕಾರಿ, ಖಾಸಗಿ ಬಯಲು ಪ್ರದೇಶಗಳಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಗಳನ್ನು ಅತಿ ಸಮೀಪವಾದಂಥ ಮಾರ್ಗಗಳನ್ನು ಬಳಸಿಕೊಂಡು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಹತ್ತಿರದ ಸ್ಥಳೀಯ ಸಂಸ್ಥೆಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಈಗಾಗಲೇ ನಿರ್ಮಿಸಲಾದ ಹೊಂಡ ಅಥವಾ ಮೊಬೈಲ್ ಟ್ಯಾಂಕ್ ಅಥವಾ ಕೃತಕ ವಿಸರ್ಜನಾ ಟ್ಯಾಂಕರ್ಗಳಲ್ಲಿ ವಿಸರ್ಜಿಸುವುದು. ಅಂದರೆ ಮುನ್ಸಿಪಾಲ್ಟಿ ವೆಹಿಕಲ್ ತೊಗೊಂಬರ್ತಾರೆ, ವೆಹಿಕಲ್ ತೊಗೊಂಬಂದಕ್ಕರ ಆ ವೆಹಿಕಲಲ್ಲಿ ಅಥವಾ ಮುನ್ಸಿಪಾಲ್ಟಿ ಎಲ್ಲಿ ಡೆಸಿಗ್ನೇಟ್ ಮಾಡಿರ್ತಾರೆ ಹೊಂಡ ಗಿಂಡ, ಆ ಪ್ರಕಾರ ಅಲ್ಲಿ ಮಾತ್ರ ಅದನ್ನು ಆಮೇಲೆ ವಿಸರ್ಜನೆ ಟೈಮಲ್ಲಿ ನಾವು ಡಿಸೈಡ್ ಮಾಡಿ ನಿಮಗೆ ಅದನ್ನು ಕನ್ಫರ್ಮ್ ಮಾಡಿಸ್ತೇವೆ. ಶ್ರೀ ಗಣೇಶ ಚತುರ್ಥಿ ಆಚರಿಸುವ ದೇವಸ್ಥಾನ, ಸಾರ್ವಜನಿಕ ಸ್ಥಳಗಳ ದಿನನಿತ್ಯ ಸ್ಯಾನಿಟೈಸರ್ ಮಾಡುವುದು, ಸಾರ್ವದರ್ಶನಕ್ಕಾಗಿ ಆಗಮಿಸುವ ಭಕ್ತರಿಗೆ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುವುದು. ದರ್ಶಕರಿಗೆ ಬರುವ ಭಕ್ತರಿಗೆ ಕನಿಷ್ಠ 6 ಅಡಿ ಅಂತರ 6 ಅಡಿ ಅಂತರ ಸಾಮಾಜಿಕ ಅಂತರವನ್ನು ಗುರುತಿಸುವುದು, ಮಾರ್ಕ್ ಮಾಡಬೇಕು. ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರಬೇಕು. ಕೋವಿಡ್-19 ಸಾಂಕ್ರಾಮಿಕ ಸೋಂಕು ಹರಡುವಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ನಿರ್ದೇಶನಗಳು ರಾಜ್ಯ ಸರ್ಕಾರ ಹೊರಡಿಸಿದ ಮಾರ್ಗಸೂಚಿಯನ್ನು ತಪ್ಪದೇ ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. ಅಲ್ಲದೆ ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯ ಇಲಾಖೆ, ಸಾರ್ವಜನಿಕ ಇಲಾಖೆ, ಮಹಾನಗರ ಪಾಲಿಕೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅಗ್ನಿಶಾಮಕ ಇಲಾಖೆ, ಜಿಲ್ಲಾಡಳಿತ ಇತರ ಇಲಾಖೆಯನ್ನು ಹೊರಡಿಸಿದ ಸೂಚನೆ, ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು, ಅವರ ಅನುಮತಿಗಳನ್ನು ಪಡೆಯತಕ್ಕದ್ದು. ಶ್ರೀ ಗಣೇಶೋತ್ಸವ ಆಚರಣೆ ಕಾಲಕ್ಕೆ ಸಂದರ್ಭವಾಗಿ ಸರ್ಕಾರ, ಜಿಲ್ಲಾಡಳಿತ ಇವೆಲ್ಲ ಲೋಕಲ್ ಇದರಿಂದ ನಾವು ಡೈರೆಕ್ಷನ್ ಕೊಡ್ತಾ ಪಾಲಿಸಬೇಕು ಅಂತ ಹೇಳ್ತೈತಿ. ಯಾವುದೇ ಇದು ಭಂಗ ಆಗದಂತೆ, ಕಾನೂನು ಮತ್ತು ಸುವ್ಯವಸ್ಥೆ ಯಾವುದೇ ಭಂಗ ಆಗದಂತೆ ಕಾಪಾಡುವುದು. ರಾಷ್ಟ್ರೀಯ ನಿರ್ದೇಶನಗಳನ್ನು ಹಾಗೂ ರಾಜ್ಯ ಸರ್ಕಾರದ ಆದೇಶ, ಮಾರ್ಗಸೂಚಿಗಳನ್ನು ಉಲ್ಲಂಘಿಸುವ ವಿರುದ್ಧ ವಿಪತ್ತು ನಿರ್ವಹಣೆ ಕಾಯ್ದೆ 2005, ಭಾರತ ದಂಡ ಸಂಹಿತೆ ಸೆಕ್ಷನ್ 186 ಅಡಿಯಲ್ಲಿ ಶಿಸ್ತಿನ ಮತ್ತು ಕಾನೂನು ಕ್ರಮ ಮತ್ತು ಅನ್ವಯದ ಇತರೆ ಕಡೆ ಕಾನೂನು ಅಡಿಯಲ್ಲಿ ಕ್ರಮ ಜರುಗಿಸಲಾಗುವುದು. ಇದೊಂದು ಸರ್ಕ್ಯುಲರ್ ಬಂದಿದೆ. ಇದರಲ್ಲಿ ನಾನು ಸ್ಪಷ್ಟವಾಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೇನೆ. ಇದರಲ್ಲಿ ಏನಂದರೆ ನಾವು ದೊಡ್ಡ ಈಗ ಆಲ್ರೆಡಿ ನಾವು ಹೇಳ್ದಂಗೆ ಯಾರೂ ಪಬ್ಲಿಕ್ಕಲ್ಲಿ ದೊಡ್ಡ ಗಣಪತಿಗೆ ಇದನ್ನು ಮಾಡಿಲ್ಲ, ಅವರು ಮಾಡಿಲ್ಲ. ಯಾಕಂದರೆ ಆರ್ಡ್ರು ಸಿಕ್ಕಿಲ್ಲ ಅವರಿಗೆ, ನಾವು ಚೆಕ್ ಮಾಡ್ದಂಗೆ. ಒಂದನೇದ್ದು. ಎರಡನೇದು ಏನಾಗುತ್ತೆ ಅಂದರೆ, ಈಗ ಗಣೇಶಗಳನ್ನು ಮೆರವಣಿಗೆ ತರುವಾಗ ಮತ್ತು ವಿಸರ್ಜನೆ ಮಾಡುವಾಗ ಯಾವುದೇ ಪ್ರೊಸೆಷನ್ನ ಬ್ಯಾನ್ ಇದೆ. ಪ್ರೊಸೆಷನ್ ಯಾರೂ ಮಾಡೋಂಗಿಲ್ಲ. ಮತ್ತು ಯಾವುದೇ ಈಗ ಮನೋರಂಜನಾ ಕಾರ್ಯಕ್ರಮ ಅಥವಾ ಯಾವುದೇ ಕಾರ್ಯಕ್ರಮಗಳನ್ನು, ಯಾವುದೇ ಹಾಸ್ಯ ಸಂಜೆ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೇವಲ್ಲ, ಯಾವುದೂ ಕಾರ್ಯಕ್ರಮ ಮಾಡೋಂಗಿಲ್ಲ. ಸರಳ ರೀತಿಯಿಂದ ಆಚರಣೆ ಮಾಡಬೇಕು. ಇದು ಗಣೇಶನ ಪಾಯಿಂಟ್. ಇನ್ನು ಮೊಹರಂದು ಒಂದು ಹೇಳ್ಬಿಡ್ತೀನಿ ನಿಮಗೆ. ಮೊಹರಂದು ಮಾರ್ಗಸೂಚಿ ಬಂದಿದೆ. ಇದು ಸೇಮ್. ನೋ almas or panja shall be installed in public places and tajia is prohibited in public places. ಪಬ್ಲಿಕ್ ಪ್ಲೇಸಸಲ್ಲಿ ಪ್ರೊಹಿಬಿಟ್ ಮಾಡಿದ್ದಾನೆ, ನಿಷೇಧ ಮಾಡಿದೆ. ಆಮೇಲೆ 21ನೇ ತಾರೀಕಿನ 30ನೇ ತಾರೀಕಿವರೆಗೆ ಎಲ್ಲ ಪ್ರೊಸೆಷನ್ ಎಲ್ಲನೂ ಬ್ಯಾನ್ ಮಾಡಿದೆ. ಯಾವುದೂ ಪ್ರೊಸೆಷನ್ನ ಮೆರವಣಿಗೆ ಇರಂಗಿಲ್ಲ. ಇದೇ ಥರ ಯಾರು ಅದರಲ್ಲಿ ಮೊಹರಂದಲ್ಲಿ ಪಾಲ್ಗೊಳ್ತಾರೋ ಅದೇ ಇದರಲ್ಲಿ ಕನಿಷ್ಠ ಅಂತರದಲ್ಲಿ ಕನಿಷ್ಠ ವ್ಯಕ್ತಿಗಳು ಪಾಲ್ಗೊಳ್ಳಬೇಕು. ಪಬ್ಲಿಕ್ ಗ್ಯಾದರಿಂಗ್ಸ್ ಆ್ಯಂಡ್ ಟೇಕಿಂಗ್ ಔಟ್ ಪ್ರೊಸೆಷನ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಯಾವುದೇ ಸಾರ್ವಜನಿಕ ತಿರುವುದು ಮತ್ತು ಮೆರವಣಿಗೆ ಏನಾಗಿದೆ ಎಲ್ಲ ಇದರಲ್ಲಿ ನಿಷೇಧಿಸಲಾಗಿದೆ.
ಕಬ್ರಸ್ಥಾನಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ. ಆದರೆ ಅಂತ್ಯ ಸಂಸ್ಕಾರ ಸಂಬಂಧಪಟ್ಟಂಗೆ ಮಾತ್ರ ಏನಾಗಿದೆ ಅವಕಾಶ ಕಲ್ಪಿಸಲಾಗಿದೆ. ಅಂತ್ಯ ಸಂಸ್ಕಾರ ಸಂಬಂಧಪಟ್ಟಂಗೆ ಏನಾದರೂ ಆದರೆ ಕಬ್ರಸ್ಥಾನಕ್ಕೆ ಹೋಗ್ಬೋದು. ಉಳಿದಿದ್ದಕ್ಕೆ ಮೊಹರಂ ಸಂಬಂಧಪಟ್ಟಂಗೆ ನಿಷೇಧ ಮಾಡಲಾಗಿದೆ. ಮಜ್ಲಿಸ್ ಇ ಆಜಾ ಇಮಾಮ್ ಹುಸೇನ್ religious ceremony is the only permitted halls by maintaining social distance and physical distance with and all preventive measures of COVID-19 protocol. ನಿಮ್ಮೇನು ರಿಲೀಜಿಯಸ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅಲ್ಲಿ ಇದರಲ್ಲಿ ಅವ್ರು ಮಾತ್ರ ಕೋವಿಡ್-19 ಸೂಚಿಯಾದ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಇದನ್ನ ಅವ್ರು ಕಡ್ಡಾಯವಾಗಿ ಅವ್ರು ಪಾಲನೆ ಮಾಡ್ದಂಗೆ ಮಾಡಬೇಕು. ಆಮೇಲೆ ಯಾವುದೇ ಅಲ್ಲಿ ಡ್ರಿಂಕಿಂಗ್ ವಾಟರ್ ಇದನ್ನು ಏನಾಗಿದೆ ಇವು ಪ್ಯಾಕ್ಡ್ ಕೊಡ್ಬೋದು. ಪ್ಯಾಕ್ಡ್ ಅಂದರೆ ಅಲ್ಲೇ ಡಿಸ್ಟೆನ್ಸ್ ಇರ್ಕೊಂಡು ಪ್ಯಾಕ್ ಕೊಡ್ಬೋದು. ಈಗ ನಾವು ರೆಡಿ ಮಾಡಿ ಪ್ಯಾಕ್ಡ್ ಫುಡ್ ಕೊಡ್ಬೋದು. ನಾವು ಒಬ್ಬರಿಂದೊಬ್ಬರು ಪ್ಲೇಟ್ ಮಾಡೋದು, ಒಬ್ಬರಿಗೊಂದೊಬ್ಬರಿಗೂ ಇದು ಮಾಡೋದು ನಿಷೇಧ ಮಾಡಲಾಗುತ್ತೆ. ಆಮೇಲೆ ಅಲ್ಲಿ ಅದೇ ಸೇಮ್ ಯಾವುದೇ ಇದೆ ಸ್ಯಾನಿಟೈಸ್ ಮಾಡಬೇಕು. ಇನ್ಸ್ಟಾಲೇಷನ್ ಯಾವುದೇ ಇತ್ತಂದ್ರೆ ಅದನ್ನು ಈ ಕೆಳಗಡೆಗೆ ಏನೂ ಹಾಸಂಗಿಲ್ಲ. ಕಾರ್ಪೆಟ್ ಶುಡ್ ಬಿ ರಿಮೂವ್ ಆ್ಯಂಡ್ ಸಿಟ್ಟಿಂಗ್ ಪ್ಲೇಸ್ ಶುಡ್ ಬಿ ಕ್ಲಿಯರ್ಲಿ ಮಾರ್ಕ್ಡ್. ಅಂದರೆ ಕಾರ್ಪೆಟ್ ಹಾಸಂಗಿಲ್ಲ ಅಂತ ಹೇಳ್ತೈತಿ. ಕಾರ್ಪೆಟ್ ಹಾಸಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಕುಂತಲ್ಲ ಮಾರ್ಕ್ ಮಾಡಬೇಕು. 6 ಅಡಿಗೆ ಒಂದು ಮಾರ್ಕ್ ಮಾಡಬೇಕು. ಯಾವುದೇ ದೇವರ ಪಂಜ ಅಲಾಮೈನ್ ತಾಜಿಯ ಸುದ್ದಿ ಮುಟ್ಟುವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೈತಿ. ಅವ್ರು ಮುಟ್ಟುವುದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಯಾವುದೇ ಹೆಚ್ಚು ಜನ ಸೇರಂಗಿಲ್ಲ. ಆಮೇಲೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಅಲ್ಲಿ ಕಮಿಟಿಯವ್ರು ಏನು ಮಾಡಬೇಕು, ಮಾಹಿತಿಯಲ್ಲಿ ಏನು ಮಾಡಬೇಕು, ಅನೌನ್ಸ್ಮೆಂಟ್ ಮಾಡಬೇಕು. ಇವು ಇದರಲ್ಲಿ ಕಂಪಲ್ಸರಿ ಏನಾಗುತ್ತೆ, ಇದರಲ್ಲಿ ನೋಡಿ ಮೆರವಣಿಗೆ ಪ್ರೊಸೆಷನ್ ಇಲ್ಲ ಬೇಕು. ಅದು ಏನಾದ್ರು ಕಟ್ಟೆ ಮುಲಾಜ ಇಲ್ಲ ಇಡಂಗಿಲ್ಲ ಅಂತ ಹೇಳ್ಬಿಟ್ಟಿದೆ ಸ್ಪಷ್ಟ ಕ್ಲಿಯರ್. ನಾವಂತೂ ಅಷ್ಟೇ ಮಾಡ್ತೇವೆ. ನಿಮ್ಮ ಜೊತೆ ವಾದ ಮಾಡೋದು ಅಲ್ಲಿ ಬಂದು ಇದು ಬಂದು ಮಾಡೋದಿಲ್ಲ. ಕ್ಲಿಯರ್ ಕಟ್ ವಿಡಿಯೋ ಮಾಡ್ತೇವೆ. ಕ್ಲಿಯರ್ ಕಟ್ ಏನಾಗಿದೆ ಪ್ರತಿಯೊಂದು ಗಣೇಶಂದು ಕ್ಲಿಯರ್ ಕಟ್ ಇದು ಮಾಡಂತ ಹೇಳಿದ್ದಾರೆ. ಪ್ರತಿಯೊಂದು ಮೊಹರಂದು ಅಲ್ಲಿ ವಿಡಿಯೋ ಮಾಡಂತ ಹೇಳಿದ್ದಾರೆ. ಆ ಪ್ರಕಾರ ಏನು ಮಾಡ್ತೇವೆ ಅದು ವಿಡಿಯೋ ಯಾರು ವೈಲೇಷನ್ಸ್ ಮಾಡ್ತಾರೆ. ಯಾಕಂದರೆ ಅದಕ್ಕೆ ನಾವು ಅದಕ್ಕೆ ಕರ್ಸೋದು ಗೊತ್ತ ಹಿರಿಯರಿಗೆ ಅಥವಾ ಗಜಾನ ಮಂಡಳಿಗೆ ಯಾಕೆ ಕರ್ಸೋದು ಅಥವಾ ಮೊಹರಂ ಕಮಿಟಿಯವ್ರಿಗೆ ಯಾಕೆ ಕರ್ಸೋದು ಅಂದರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಅದು ಬರೋಲ್ಲ. ನಥಿಂಗ್. ನೀವು ಹಿರಿಯರು ಇರ್ತೀರಿ ಅಥವಾ ಕಮಿಟಿ ಇರ್ತೀರಿ, ನಿಮಗೆ ಗೈಡ್ಲೈನ್ಸ್ ಈ ಥರ ಇದೆಯಪ್ಪ, ಸರ್ಕಾರದ ನಿರ್ದೇಶನಗಳಿದೆ, ಸರ್ಕಾರದ ಮಾರ್ಗಸೂಚಿ ಇದೆ. ಆ ಮಾರ್ಗಸೂಚಿಯನ್ನೇ ನಡ್ಕೊಡ್ಬೇಕು ಅಂತ ಬೇಕಾದ್ರೆ ಎಲ್ಲರೂ ವಾಟ್ಸಪ್ಪಲ್ಲಿ ನಾವು ಕಳಿಸಿದ್ದೇವೆ ಆಲ್ರೆಡಿ ಇದನ್ನು. ಮತ್ತು ಎಲ್ಲ ಕಡೆ ಹರಿದಾಡ್ತಾ ಇದೆ. ದಯವಿಟ್ಟು ಅದನ್ನು ತಿಳಿಸ್ರಿ. ನನಗೂ ಪಾಸಿಟಿವ್ ಬಂದಿತ್ತು. ನಾನು ಏನೈತೆ ಇಲ್ಲಿ ಒಂದು 4 ದಿವಸ ಇಲ್ಲ ನನಗೇನು ಸಿಂಟಮ್ಸ್ ಇದ್ದಿಲ್ಲ. ಆದರೂ ಏನಂದರೆ ಸುಮ್ಮನೆ ಬೇಡ ಅಂತ ಹೋಗಿದ್ದೆ. ಅವಾಗ ಏನಾಗಿತ್ತು, ನಾನು ಪಾಪ ಒಳ್ಳೆ ಡಾಕ್ಟರ್ ಏನು ಮಾಡಿದ್ರು, ನನಗೆ ಯಾವುದೋ ಲಕ್ಷಣ ಇದ್ದಿದ್ದರೆ ಏನಂತ ಬ್ಯಾಗ್ ಹೋಗಿದ್ದೆ. ಮೇಲೆ ಒಂದು ರೂಮನ್ನು ಐತೆ ಅಂತ ನಮ್ಮ ಸುಮ್ಮನೆ ನಂದೇ ಯಾಕೆ ಡಿಪಾರ್ಟ್ಮೆಂಟ್ ಬೇಕು, ಮುನ್ಸಿಪಾಲಿಟಿ ಬೇಕಂತ ನಮ್ಮ ಮಂತಾನ ಬಂದ. ಆಮೇಲೆ ಸೊ ಏನಾಯಿತು, ಲಾಸ್ಟ್ ಕೆಳಗಡೆ ಇದ್ದವ್ರಿಗೆ ಏನಾಗಿತ್ತು, ಭಯದ ವಾತಾವರಣ ಇತ್ತು. ನಮ್ಮ ಎಲ್ಲ ಡಾಕ್ಟರ್ಸ್ ಎಲ್ಲ ಡಾಕ್ಟರ್ಸ್ಗೆಲ್ಲ ಭಯ ಹೊಕ್ಕಿಸ್ಬಿಟ್ರು ಅವ್ರು. ಯಾಕಂದರೆ ಇಲ್ಲಿ ಮಾಡುವಂಥ ಅವ್ರಿಗೆ ಏನಾಗುತ್ತೆ, ಅಲ್ಲಿದ್ದ ಕ್ವಾರಂಟೈನ್ ಇರ್ಬೋದು ಅಥವಾ ಎಲ್ಲ ಒಂದು ಚಿಕಿತ್ಸೆ ಪಡೀತಿರೋದು ಏನಾಗುತ್ತೆ, ಸೋಂಕಿತರು ಇರ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಮನೆಯಲ್ಲಿ ಫೋನ್ ಹಚ್ಚಿ ಕೇಳ್ತಿರ್ತಾರೆ, ಇಲ್ಲ ನನ್ನ ಮನೆಗೆ ಹಾಲು ಆಗ್ತಾ ಇಲ್ಲ, ನಮ್ಮ ಮನೆಗೆ ಯಾರೂ ಮಾತಾಡೋಕೆ ಬರ್ತಾ ಇಲ್ಲ, ಅಥವಾ ನಮ್ಮ ಮನೆಗೆ ಯಾರೂ ಸುತ್ತ ಎಲ್ಲ ನಾವು ಬಂದರೆ ಬಾಗಿಲ ಮುಚ್ಕೋತಾರೆ, ಕೆಲವು ಮಂದಿ ಎಲ್ಲ ನೀರು ಕೊಡಲ್ಲ ಅಂತ. ಹೀಗೆ ನಾವೇನಾಗೋದು, ಕೆಳಗೆ ಒಂದು 4-5 ಜನ ನನಗೆ ಏನು ಮಾಡಿಬಿಟ್ರು, ಆ ಡಾಕ್ಟರ್ ಮೇಲೆ ಹೀಗಾಗಿ ನಾನು ನಿನ್ನ ಹೆಸರಲ್ಲಿ ಚೀಟಿ ಬರ ಸಾಯ್ತೀನಿ, ನಾನು ಊರಿಗೆ ಹಾಕ್ಕೊಡ್ತೀನಿ ಅಂತೇಳಿ ಅಂಟಿಸ್ಬಿಟ್ರು. ಅವ್ರು ಬಂದು, ಇಲ್ಲ ಸರ್ ನೀವು ಬಂದದ್ದು ಒಳ್ಳೇದಾಯ್ತು ಅಂದರು. ಇವತ್ತು ನೀವು ಬಂದರೆ ಪಾಸಿಟಿವ್ ಬಂದು ನಿಮಗೆ ಒಳ್ಳೇದಾಗಿತ್ತು ಬಂದದ್ದು. ಇವಾಗ 4-5 ಫೋನ್ ನಂಬರ್ ಕೊಡ್ತೀನಿ ಸರ್ ಅಂತ ಹೇಳಿದ್ರು. ಮತ್ತೆ ಅವ್ನು ಹಿಡ್ಕೊಂಡವ್ರು ಹೇಳ್ತಾ ಯಾಕೆ ಸಾಯ್ತಪ್ಪ ಅಂತಂದು, ಹಿಂಗೆ ಸರ್ ಹಿಂಗೆ ಭಾಳ ಇದಾಗಿದೆ, ನನ್ನ ಕಣ್ಣನೇ ನಮ್ಮ ಹೆಂಡತಿ ಮಕ್ಕಳು ನೋಡಬೇಕು, ಇದು ಆಗಿದೆ, ಅವರಿಗೆಲ್ಲ ಏನೂ ಕೊಡ್ತಾ ಇಲ್ಲ ಅಂತ ಊರಲ್ಲಿ ಹಂಗಿಗೆ ಅಂತಂದರು. ಸೊ ಏನಾದ್ರೆ ಬೇಕಾದ್ರೆ ನಾನು ಮೇಲೆ ಅದೀನಿ, ಇಲ್ಲೇ ಬಾ ಇಬ್ಬರು ಇಲ್ಲೇ ಮಾತಾಡೋನು. ಡಾಕ್ಟರ್ಸ್ ಎಲ್ಲ ಮಾಡೋದು ನಿಮಗೋಸ್ಕರ, ಸಾವು ಒಂದು 14 ದಿವಸ ಬಗ್ಗೆ ತಾನೇ ಹೋಗುತ್ತೆ, ಏನು ಮಾಡ್ಲಿಕ್ಕೆ ಹೋಗಬೇಡ ಅಂತಂದರೆ. ಸೊ ಏಕೆನಂತಂದರೆ ಈ ಕರೋನಾ ಅನ್ನೋದು ಈಗ ಕೆಲವು ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಹೋಗುತ್ತೆ, ಆದರೆ ನಾವು ಮಾನಸಿಕತೆ ಎಷ್ಟು ಗಟ್ಟಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಎಲ್ಲರೂ ಏನು ಮಾಡಬೇಕು, ನಾವೆಲ್ಲ ಪ್ರಜ್ಞಾವಂತ ನಾಗರಿಕರು, ಅವ್ರಿಗೆ ಏನಾದ್ರು ತೊಂದರೆ ಇತ್ತು ಅಂತಂದರೆ ಎಲ್ಲರಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡಬೇಕು. ಯಾರಿಗಾರೆ ಒಬ್ಬರು ಅಂತಾರೆ ಅವ್ರಿಗೆ ಏನೇನು ಆಗೋದಿಲ್ಲ, ಯಾರೇ ಎಲ್ಲ ನೋಡ್ತಾ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಕು. ಈಗ ಮೊದಲು ಫಸ್ಟ್ ಇತ್ತು, ಈಗೆಲ್ಲ ಮಾಡಬೇಕು. ಈಗೆಲ್ಲ ಅದನ್ನ ಏನಾಗ್ತಾ ಅವಾಯ್ಡ್ ಆಗ್ತಾ ಇದೆ.
ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳಾಯಿತು, PSI ಅವರಾಯಿತು, ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗ ಆಯಿತು, ಇದೆಲ್ಲ ಸೇರಿರ್ತಕ್ಕಂಥ ಪದ್ಧತಿ ಬಂದಿರುತ್ತದೆ. ಇವತ್ತಿನ ದಿವಸ ಈ ಶಾಂತಿ ಸಭೆಯೊಳಗೆ ಭಾಗಿಯಾಗಿದ್ದೇನಪ್ಪ ಅಂದ್ರೆ ಈ ಕೊರೋನಾ ಮಹಾಮಾರಿ ಕೋವಿಡ್-19 ಅಂತಕ್ಕಂಥ ವೈರಸ್ ಏನು ಹರಡದ ಅದರ ವತಿಯಿಂದ ಇವತ್ತಿಗೂ ಕೂಡ ಒಂದು 4 ತಿಂಗಳಾಯಿತು ಯಾವುದೇ ವಿಜೃಂಭಣೆಯಿಂದಾಗಲಿ ದೊಡ್ಡ ಕಾರ್ಯಕ್ರಮಗಳಾಗಲಿ ಯಾವುದೇ ತರಹದ ಅಡೆತಡೆಗಳು ಆಗಬಾರ್ದು ಅಂಥೇಳಿ ಈ ಕೊರೋನಾ ವೈರಸ್ ಇರೋ ಕಾರಣ ನಾವೆಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಂಥೇಳಿ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು 20 ಜನಗಳು ಭಾಗಿಯಾಗುವಂಥ ಒಂದು ಆದೇಶವನ್ನು ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಒಳಗೆ ಇವತ್ತಿನ ದಿವಸ ಆರಕ್ಷಕ ಠಾಣೆಯಿಂದ ಈ ಶಾಂತಿ ಸಭೆಯೊಳಗೆ ಗೈಡ್ಲೈನ್ಸನ್ನು ಹೇಳಿದರು. ಯಾವುದಾದ್ರೂ ಮೊಹರಮನ್ನು ಆಚರಣೆ ಮಾಡ್ತಾರಂದ್ರೆ, ಯಾವುದಾದ್ರೂ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರಂದ್ರೆ ಒಂದು 20 ಜನಗಳಿಗೆ ತಗೊಂಡು ಆ ಒಂದು ಕಾರ್ಯಕ್ರಮ ಒಳಗೆ ಕಟ್ಟಿನ ಕ್ರಮವನ್ನು ವಹಿಸಿ ಮೊಹರಂ ಹಬ್ಬ ಆಯಿತು, ಗಣೇಶ ಚತುರ್ಥಿ ಆಯಿತು ನಾವು ಮಾಡಬೇಕಾಗ. ಯಾಕಂದ್ರೆ ಮೊಹರಂ ಅಂತಕ್ಕಂಥದ್ದು ಒಂದು ದುಃಖದ ಹಬ್ಬ. ಆ ದುಃಖದೊಳಗೂ ಕೂಡ ನಾವು ಭಾವೈಕ್ಯತೆಯಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಿದ್ವಿ. ಆದರೆ ಈ ಕೊರೋನಾದ ಅನಿವಾರ್ಯತೆಯಿಂದ ಸರ್ಕಾರ ನೀಡಿದಂಥ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಇವತ್ತು ನಡಿಬೇಕಾಗಿದೆ. ಶಾಂತಿ ಸಭೆಯನ್ನು ಮಾಡಿದ ಕಾರಣ ಇದಾದ ಎಲ್ಲರೂ ಕೂಡ ನಾವು ಕಟ್ಟಿನ ಕ್ರಮವನ್ನು ವಹಿಸಿ ಅಲೆ ದೇವರಿರ್ತಕ್ಕಂಥ ಮಸೀದಿದೊಳಗಾಯಿತು, ನಾವು ಗಣೇಶ ಮೂರ್ತಿ ಇರ್ತಕ್ಕಂಥ ಜಗದೊಳಗಾಯಿತು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗ್ತದೆ, ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಆ ಕಾರಣ ಇದೊಂದು ಸಾರಿ ಪ್ರತಿ ವರ್ಷ ಕೂಡ ನಾವು ಮೊಹರಂ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಈ ಸಾರಿ ಅನಿವಾರ್ಯತೆಯಿಂದ ನಾವೆಲ್ಲರೂ ಕೂಡ ಬಹಳ ಕಟ್ಟುನಿಟ್ಟಿನ ಒಂದು ಕ್ರಮದೊಳಗೆ ಈ ಒಂದು ಮೊಹರಂ ಆಚರಣೆಯನ್ನು, ಗಣೇಶ ಹಬ್ಬ ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡೋಣ, ಅವರಿಗೆ ಸಹಕರಿಸೋಣ. ಅವರ ಆರಕ್ಷಕರು ಒಂದು ರಕ್ಷಣೆಯಲ್ಲಿ ಸದಾಕಾಲ ಇದ್ದೇ ಇರ್ತಾರೆ. ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ, ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ನಾಲ್ಕು ದಿವಸದ ಮಳೆ ಜಾಸ್ತಿ ಆಗಿತ್ತು. ಅದೇ ರೀತಿ ಮುಂದೆ ಮಳೆ ಆಗೋ ಚಾನ್ಸಸ್ ಇರ್ತವೆ. ಆಮೇಲೆ ನಮ್ಮ ಪವರ್ ಸಪ್ಲೈ ಕೆಲವೊಂದು ಟೈಮ್ ಇಂಟರಪ್ಷನ್ ಆಗ್ತಿರ್ತದೆ. ಅದಕ್ಕೆ ನಿಜಾನ ಒಂದು ಆಚರಣೆಗೆ ಮತ್ತು ಮೊಹರಂ ಹಬ್ಬಕ್ಕೆ ವಿದ್ಯುತ್ ವ್ಯತ್ಯಯ ಆಗಲದಂತ ನಾವು ವಿದ್ಯುತ್ ಸರಬರಾಜು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಎಲ್ಲ ಒಂದು ನಾಗರಿಕರಿಗೂ ನಾವು ಭರವಸೆ ನೀಡ್ತೀವಿ. ಅದೇ ರೀತಿ ಇದು ಗಣೇಶ ಚತುರ್ಥಿಗೆ ಒಂದು ಪೆಂಡಾಲ್ ಹಾಕೋದಲ್ಲಿ ಏನಾದರೂ ತಗಡಿನ ಸೆಡ್ ಹಾಕಿ ನಾವು ಗಣೇಶ ಮಂಟಪ ತಯಾರು ಮಾಡ್ತೀವಿ. ಅಲ್ಲಿ ಯಾವುದೇ ಒಂದು ಸಪ್ಲೈ ತೊಗೋಬೇಕಾದ್ರೆ ಒಂದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತೊಗೋಬೇಕಂತಂದು ನಮ್ಮ ಇಲಾಖೆಯಿಂದ ಇರ್ತದೆ. ಅದಕ್ಕೆ ಒಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಯಿಂದ, ಪಟ್ಟಣದಲ್ಲಿ ಒಂದು ಪುರಸಭೆಯಿಂದ ಪರ್ಮಿಷನ್ ತೊಗೊಂಡು ನಮ್ಮ ವಿದ್ಯುತ್ ಇಲಾಖೆಯಿಂದ ವಿದ್ಯುತ್ ಸಂಪರ್ಕ ಪಡಬೇಕು, ಎಲ್ಲರೂ ಪಡ್ಕೊಳ್ಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಏನೇ ವಿದ್ಯುತ್ ಸಂಪರ್ಕ ಆದ್ರೆ ನಮ್ಮ ಇಲಾಖೆಗೆ ಯಾವುದೇ ವೇಳೆಯಲ್ಲಿ ನಮ್ಮ ಇಲಾಖೆಗೆ ನಮ್ಮ ಡಿಪಾರ್ಟ್ಮೆಂಟ್ ನಂಬರ್ ಇರ್ತದೆ, ಆ ನಂಬರ್ಗೆ ಕರೆ ಮಾಡಿ ನಮ್ಮ ದೂರುಗಳನ್ನು ನೀಡ್ಬೋದು. ಯಾವುದೇ ವಿದ್ಯುತ್ ವ್ಯತ್ಯಯವಾದಂತೆ ನಾವು ನೋಡ್ಕೊಳ್ತೀವಿ ಅಂತೇಳಿ ಎಲ್ಲರಿಗೂ ಭರವಸೆ ನೀಡ್ತಾ ಇವರು PSS ಏನು ಮಾರ್ಗಸೂಚಿಯನ್ನು ಏನು ಸವಿಸ್ತಾರವಾಗಿ ಹೇಳಿರ್ತಾರಲ್ಲ, ಅದನ್ನೇ ನಾವು ಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪರಿಸರಿಸಿದ ಈ ಗಣೇಶಗಳನ್ನು ನೀವು ನಿರ್ಮಾಣ ಮಾಡಿರಿ. ಅವು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯಾರೂ ಎಂಟರ್ಟೈನ್ ಮಾಡಬೇಕು. ಅದಲ್ಲದೆ ಈಗ ಸ್ಯಾನಿಟೈಸರು, ಆಮೇಲೆ ಆಕ್ಸಿಮೀಟ್ರು, ಅವು ಏನೇನಿದಾವು ಅವನ್ನೆಲ್ಲ ನೀವು ಕಡ್ಡಾಯವಾಗಿ
ಸಾರ್ವಜನಿಕ ಎಲ್ಲೆಲ್ಲಿ ಇಡ್ತಿರೋ ಅಲ್ಲೆಲ್ಲ ಇಟ್ಟು 20 ಜನಕ್ಕಿಂತ ಜಾಸ್ತಿ ಸೇರದೇ ಇರೋಂಗೆ ನಿರ್ವಹಣೆ ಮಾಡಿ ಯಾವುದೇ ಥರ ಅಹಿತಕರ ಘಟನೆಗಳು ಸಂಭವಿಸದಂತೆ ಪಾಲನೆ ಮಾಡಬೇಕು ಅಂತ ನಾನು ಕೋರ್ಪೊರೇಷನ್ ಹಾಗೂ ಗಣೇಶೋತ್ಸವ ಹಬ್ಬದ ಆಚರಣೆಯ ಪೂರ್ವಭಾವಿ ಶಾಂತಿ ಸಭೆಗಾಗಿ ಆಗಮಿಸಿರ್ತಕ್ಕಂಥ ಗಜೇಂದ್ರ ಪಟ್ಟಣದ ಹಾಗೂ ಗಜೇಂದ್ರಗಡ ತಾಲೂಕಿನ ಗ್ರಾಮಾಂತರ ಪ್ರದೇಶದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನ ವೈಯಕ್ತಿಕ ಹಾಗೂ ಗಣೇಶೋತ್ಸವದ ಪರವಾಗಿ ಮತ್ತು ಮೊಹರಂ ಹಬ್ಬದ ಪರವಾಗಿ ಪೂರಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದ ಈ ಹಿಂದಿನ ಅನೇಕ ಹಬ್ಬಗಳ ಇರಲಾರದೆ ಹೋಗಿದ್ದಾವೆ ಅಂತಕ್ಕಂಥ ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅದೇ ಸಂದರ್ಭದಲ್ಲಿ ಒಂದು ಸಣ್ಣ ಮಾರ್ಪಾಡನ್ನು ಮಾಡಿ ಸರ್ಕಾರ ಮೊಹರಂ ಹಾಗೂ ಗಣೇಶೋತ್ಸವ ಹಬ್ಬವನ್ನು ತೀರಾ ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಆಚರಿಸಿದರೆ ಸಂಪ್ರದಾಯವನ್ನು ಸಹ ಅಲ್ಲಗಳೆಯಲಾರದೇನೆ ಜನರ ಧಾರ್ಮಿಕ ಭಾವನೆಗಳನ್ನು ಗೌರವಿಸಿ ಹಬ್ಬಗಳನ್ನ ಆಚರಣೆ ಮಾಡಬೇಕು. ವಿಶ್ವಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ಅಥವಾ ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ಸಹ ಮನಸ್ಸಿನಲ್ಲಿಟ್ಟುಕೊಂಡು ಸಣ್ಣ ಮಾರ್ಪಾಟಿನ ಹಿನ್ನೆಲೆಯಲ್ಲಿ ಈ ಎರಡೂ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆ ಅನುಮತಿಯನ್ನು ನಾವು ಅಂದರೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅದನ್ನು ಆ ಅನುಮತಿ ಮತ್ತು ಆ ನಿಯಮಗಳನ್ನು ಮೀರಲಾರ್ದೇನೆ ಈ ಉಭಯ ಹಬ್ಬಗಳನ್ನು ಆಚರಿಸಬೇಕಾಗಿದೆ. ತಮಗೆಲ್ಲರಿಗೂ ಬಹುಶಃ ಯಾವುದೂ ಸಂಶಯ ಇಲ್ಲ, 20 ಜನ ಕೂಡಬೇಕು. ಒಂದು ಗ್ರಾಮದಲ್ಲಿ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಪಟ್ಟಣದಲ್ಲಿ ಆದರೆ ಒಂದು ವಾರ್ಡ್ನಲ್ಲಿ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. 4 ಅಡಿ ಅಂತರ ಎತ್ತರದ ಗಣೇಶ ಮೂರ್ತಿ ಇರಬಾರದು. ಸಾರ್ವಜನಿಕವಾಗಿ ಇಡ್ತಕ್ಕಂಥ ಗಣೇಶ ಮೂರ್ತಿ, ಮನೆಯಲ್ಲಿರ್ತಕ್ಕಂಥ ಗಣೇಶ ಮೂರ್ತಿ ಆದರೆ 2 ಅಡಿ ಇರಬಾರ್ದು. ಆಮೇಲೆ ಬಾಜಾ ಭಜಂತ್ರಿ ಅಥವಾ ಮೆರವಣಿಗೆಗಳನ್ನು ಮಾಡಲಾರ್ದೇ ಸರಳ ರೀತಿಯಲ್ಲಿ ನಾವು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಾಗಲಿ, ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡೋದಾಗಲಿ. ಮೊಹರಂ ನಮ್ಮ ಕಡೆ ಬಿಜಾಪುರ ಕಡೆ ಅಲಾಬಿ ಹಬ್ಬ ಅಂತ ಹೇಳ್ತೀವಿ ನಾವೆಲ್ಲ, ಅಲಾಬ್ ಅಂತ ಹೇಳ್ತೀವಿ. ಅಲಾಬಿ ಅಂತ ಈ ಕಡೆ ಕರೀತಾರೆ, ನಾವು ಅಲಾಬ್ ಹಬ್ಬ ಅಂತ ಹೇಳ್ತೀವಿ. ಕ್ಯಾವ್ಸಾಯಿ ಬಾವುಸಾಯಿ ಅಂದರೆ ನಿಮ್ಗೇನು ಈ ಕಡೆ ಇರ್ತಾರೇನ್ರಿ? ಕ್ಯಾವ್ಸಾಯಿ ಬಾವುಸಾಯಿ ಅಂತ ಅಂತೀವಿ. ನಮ್ಮ ಸಾಹೇಬರು ಕೂಡ ಬಿಜಾಪುರದವರು ಇದ್ದಾರೆ. ಧನ್ಯವಾದಗಳು ತಮಗೆ. ಕ್ಯಾವ್ಸಾಯಿ ಬಾವುಸಾಯಿ ಅಂತೀವ್ರಿ, ಕ್ಯಾವ್ಸಾಯಿ ಬಾವುಸಾಯಿ ಇದ್ರೆ ಮೊಹರಂ ಹಬ್ಬದಾಗ ಹಂಗೂ ಸೈ ಹಿಂಗೂ ಸೈ ಕ್ಯಾವ್ಸಾಯಿ ಬಾವುಸಾಯಿ ಅಂತ ಅಂತೀರಿಲ್ಲ, ಗೊತ್ತಿಲ್ಲ ನನಗೆ. ನಾವು ಮಾತ್ರ ಅಂತೀವಿ. ಹಾಂ, ನಾನು ಮೊದಲಿಗೆ ಅದೇ ನುಡಿಗಳನ್ನ ಹೇಳಿ ಬಹುಶಃ ನನ್ನ ಮಾತನ್ನು ಪ್ರಾರಂಭ ಮಾಡ್ಬೇಕಂತಂದೆ. ಇದ್ಯಾಕೆ ಸಾಹೇಬ್ರ ಕ್ಯಾವ್ಸಾಯಿ ಬಾವುಸಾಯಿ ಎಲ್ಲ ಇದ್ದಾರೆ ಅಂತೇಳಿ ನೀವು ಮತ್ತು ತಪ್ಪಾಗಿ ಭಾವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ನಿಮಗೆ ಪೀಠಿಕೆ ಮಾತುಗಳನ್ನು ಹೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ನೋಡಿ, ನಮ್ಮ ಗುರೂಜಿಯವರು ಹೇಳಿದರು, ಇಸ್ಲಾಮಿಕ್ ಗುರೂಜಿಯವರು, ಆ್ಯಕ್ಚುಲಿ ಮೊಹರಂ ಹಬ್ಬ ದುಃಖದ ಹಬ್ಬ. ಆದರೆ ದುಃಖದ ಹಬ್ಬವನ್ನು ಸಂತೋಷದ ಹಬ್ಬವನ್ನಾಗಿ ಮಾರ್ಪಡಿಸಿಕೊಂಡು ನಾವು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಗಣೇಶನ ಹಬ್ಬ ಅಂತೂ ಗಣೇಶ ಹೇಗೆ ಮೂರ್ತಿ ಪ್ರತಿಷ್ಠಾಪನೆ ಹೇಗೆ ಬಂದ, ಅವನು ಯಾವ ಸಂದರ್ಭದಲ್ಲಿ ಗಣೇಶನ ಮೂರ್ತಿ ಇಷ್ಟು ವಿಜೃಂಭಣೆಯಿಂದ ಆಚರಣೆಗೆ ಬಂತು ಅಂತಕ್ಕಂಥ ಇತಿಹಾಸವನ್ನು ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾರತೀಯರು ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನ ಒಂದು ಸಂಕೇತವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಗೆ ತಂದಿರತಕ್ಕಂಥ ಮಹಾರಾಷ್ಟ್ರದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಇಡೀ ರಾಜ್ಯದ ದೇಶದಾದ್ಯಂತ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಉಭಯ ಹಬ್ಬಗಳೆರಡು, ಒಂದು ದುಃಖಕರ ಹಬ್ಬ, ಇನ್ನೊಂದು ಸಂತೋಷದ ಹಬ್ಬ. ಆದರೆ ದುಃಖಕರ ಹಬ್ಬ ಸಂತೋಷಕರ ಹಬ್ಬವಾಗಿ ಮಾರ್ಪಟ್ಟಿದೆ. ಇನ್ನು ಸಂತೋಷದ ಹಬ್ಬವಾಗಿಯೇ ನಡೀತಾ ಬಂದಿದೆ. ಆದರೆ ಆ ಸಂತೋಷ ದುಃಖದಲ್ಲಿ ಅದು ಅಂತ್ಯ ಆಗಬಾರ್ದು. ಸರ್ಕಾರ ಬಹಳ ಪ್ರಜ್ಞಾಪೂರ್ವಕವಾಗಿ ನೋಡಿ, ಅನೇಕ ಹಿಂದೆ ಬಂದಿರತಕ್ಕಂಥ ನಾಗರ ಪಂಚಮಿಯನ್ನು ಕೂಡ ಅವಾಯ್ಡ್ ಆಯಿತು. ನಾಗರ ಪಂಚಮಿ ಹಬ್ಬ ಈ ಕಳೆದ 6 ತಿಂಗಳಲ್ಲಿ ಎಂಥೆಂಥ ಹಬ್ಬಗಳು ಅವಾಯ್ಡ್ ಆಗಿದ್ದಾವೆ ಅಂತಕ್ಕಂಥ ತಮಗೆ ಗೊತ್ತಿದೆ. ಅದು ಈ 2 ಹಬ್ಬಗಳನ್ನ ಭಾಳ ಬಹುಶಃ ನನಗನ್ನಿಸಿದ ಸರ್ಕಾರ ಸಾಂಕೇತಿಕವಾಗಿ ಪ್ರಜ್ಞಾಪೂರ್ವಕವಾಗಿ ಆಚರಣೆ ಮಾಡಲಿ. ಜನರ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರೋದು ಬೇಡ. ಆದರೆ ಅದೇ ಸಂದರ್ಭದಲ್ಲಿ ಜನ ಜೀವನವೂ ಕೂಡ ಮುಖ್ಯ ಅಂತಕ್ಕಂಥ ಒಂದು ತತ್ವವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಜನರಿಗೆ ಅವಕಾಶ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ತಾವು ನಿಯಮಗಳನ್ನು ಉಲ್ಲಂಘನೆ ಮಾಡೋದನ್ನೇ ಈ ಉಭಯ ಹಬ್ಬಗಳನ್ನ ಆಚರಣೆ ಮಾಡಿರಿ. ಅದಕ್ಕೆ
ತಾಲೂಕು ಆಡಳಿತದ ಸಹಕಾರ ಇದೆ. ಅದೇ ಸಂದರ್ಭದಲ್ಲಿ ತಮ್ಮ ಸಹಕಾರವನ್ನು ತಾಲೂಕು ಆಡಳಿತ ಬಹಳ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ಎಲ್ಲಿನೂ ಕೂಡ ರಾಜೇಂದ್ರಗಡ ತಾಲೂಕು ಆಡಳಿತ ಅಥವಾ ಅದು ತಾಲೂಕು ಆಡಳಿತ ಒಳಗಡೆ ಪೊಲೀಸ್ ಆಡಳಿತ ಬರ್ತದೆ, ನಗರಾಡಳಿತ ಬರ್ತದೆ, ಗ್ರಾಮೀಣ ಆಡಳಿತ ಬರ್ತದೆ, ಎಲ್ಲವೂ ಕೂಡ ತಾಲೂಕು ಆಡಳಿತ ಅಂತಕ್ಕಂಥದ್ದು ಅದು ವ್ಯಾಪಕವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಸೊ ಹಾಗಾಗಿ ಇಲ್ಲಿರತಕ್ಕಂಥ ನನ್ನ ಎಲ್ಲ ಬಂಧುಗಳಲ್ಲಿ ನಾನು ಗಜೇಂದ್ರಗಡ ತಾಲೂಕಿನ ದಂಡಾಧಿಕಾರಿಯಾಗಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ ತಮ್ಮ ಸಹಕಾರ ಬಹಳ 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 ಮುಖ್ಯ ಇದೆ. ನನಗಿಂತಲೂ ಹಿರಿಯರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ನನಗಿಂತ ಹಿರಿಯರು ನಗರಾಭಿವೃದ್ಧಿ ಇಲಾಖೆಯ ಚೀಫ್ ಆಫೀಸರ್ ಇದ್ದಾರೆ. ಅವರಿಗೆ ತಮ್ಮ ಎಲ್ಲ ಭಾವನೆಗಳು ಗೊತ್ತಿದ್ದಾವೆ. ಸೊ ಹಾಗಾಗಿ ಅವರ ಮೇಲೆ ನಾನು ಡಿಪೆಂಡ್ ಆಗಿ ನಾನು ಇಲ್ಲಿ ತಾಲೂಕು ದಂಡಾಧಿಕಾರಿಯಾಗಿ ನನ್ನ ಮನವಿ ಏನು ಅಂತಂದರೆ ತಮ್ಮ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇರ್ತಕ್ಕಂಥ ಉಭಯ ಅಧಿಕಾರಿಗಳು, ನಾನು ಕೂಡ ವಿಶ್ವಾಸ, ನಂದು ಕೂಡ ನಂಬಿಕೆ ಇದೆ, ತಾವು ಯಾವುದೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರಲಾರದ ರೀತಿಯಲ್ಲಿ ಈ ಉಭಯ ಹಬ್ಬಗಳನ್ನ ಆಚರಣೆ ಮಾಡ್ತೀರಿ ಮತ್ತು ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಬೇಕು. ಸರ್ಕಾರ ಸುಮ್ಮನೆ ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಸಣ್ಣ ತಿಳುವಳಿಕೆ ನಮ್ಮ ತಲೆಯಲ್ಲಿದ್ದರೆ ಸಾಕು. ಸೊ ನಾವೆಲ್ಲರೂ ಕೂಡ ಶಾಂತಿಯಿಂದ ಈ ಉಭಯ ಹಬ್ಬಗಳನ್ನ ಆಚರಣೆ ಮಾಡೋಣ. ಮಾತುಕತೆ ಜಾಸ್ತಿ ಬೇಡ. ಎಲ್ಲ ಬಾಂಧವರೇ, ನಮ್ಮ ಗಜೇಂದ್ರಗಡ ಜಾತ್ರೆ ಹಾಗೂ ಸುತ್ತಮುತ್ತಲ ಹಳ್ಳಿಯನ್ನು ಬಂದಂಥ ಎಲ್ಲ ಹಿರಿಯರು, ಇದುವರೆಗೆ ನಮ್ಮ ಪಿ ಎಸ್ ಸಾಹೇಬರು ಎಲ್ಲ ರೀತಿಯಿಂದನೂ ಕಾನೂನು ರೀತಿ ಏನೇನು ಮಾಡಬೇಕು ಅಂದರೆ ಅವ್ರ ಮೇಲಿನಿಂದ ಬಂದಂಥ ಆದೇಶದ ಪ್ರಕಾರ ಏನು ಮಾಡಬೇಕು, ಹೇಗಿರಬೇಕು ಅಂತ ಹೇಳಿದರು. ಇಲ್ಲಿವರೆಗೆ ಆದ್ರೂ ನಾವು ನೋಡಲಾಗಿ ಯಾವುದೇ ಹಬ್ಬ ಹರಿದಲ್ಲಿ ನಮ್ಮ ಗಜೇಂದ್ರಗಡದಲ್ಲಿ ಎಲ್ಲವೂ ಯಶಸ್ವಿಯಾಗಿ ಅದೇ ವ್ಯಕ್ತಿ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಎಲ್ಲರೂ ಭಾವೈಕ್ಯತೆಯಿಂದ ಮಾಡ್ತಾ ಬಂದಿದ್ದೀವಿ. ಮತ್ತು ಈ ಕೊರೋನಾ ಸಮಯದಲ್ಲಿ ನಾವು ಪಿ ಎಸ್ ಎಸ್ ಅವರು ನಮಗೆ ಕೊಟ್ಟಂಥ ಸಲಹೆ ಪ್ರಕಾರ ಕಾನೂನು ರೀತಿ ನಾವು ಮಾಡ್ಕೊಂಡಿದ್ದೀವಿ. ಅವರು ನಮಗೆ ಆ ರೀತಿ ಸಹಕಾರ ಕೊಟ್ಟಿದ್ದಾರೆ, ನಾವು ಅವರು ಸಹಕಾರ ಕೊಟ್ಟಿದ್ದೇವೆ. ಯಾಕಂದರೆ ನಮ್ಮ ಗಜೇಂದ್ರಗಡ ಅಂದರೆ ಒಂದು ಶಾಂತಿ ದೂತ, ಶಾಂತಿಯನ್ನು ಸಹಬಾಳ್ವೆಯನ್ನು ಹೊಂದಿಕೊಳ್ಳುವಂಥ ಜನರು ಈ ಗಜೇಂದ್ರಗಡ ನಗರದಲ್ಲಿದ್ದಾರೆ. ಹಾಗೆ ಪಿ ಎಸ್ ಐ ಅವರು ಅದೇ ರೀತಿ ಹೊಂದಾಣಿಕೆಯಾಗಿ ಇಲ್ಲಿ ಅವರು ಒಬ್ಬರು ನಮ್ಮ ಗಜೇಂದ್ರಗಡದ ಗುಣಗಳನ್ನೇ ಇಲ್ಲಿ ಮಣ್ಣಿನ ಗುಣಗಳನ್ನ ಅಳವಡಿಸ್ಕೊಂಡು ಎಲ್ಲರ ಜೊತೆಯೂ ಶಾಂತಿಯುತದಿಂದ ಅವರು ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಹಬ್ಬ ಇರಲಿ, ಯಾವುದು ಗಲಭೆ ಆಗದಂತೆ, ಯಾವುದು ತೊಂದರೆ ಆಗದಂತೆ, ಯಾವುದು ತಮ್ಮ ಅಧಿಕಾರವನ್ನು ಅಗದಿ ಕಟ್ಟುನಿಟ್ಟಾಗಿ ಇದು ಮಾಡದಂತೆ ನಡೆದುಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ಅಗದಿ ಕಡಿಮೆ ಪ್ರಮಾಣದಲ್ಲಿ ನೀವು ಶಾಂತಿಯಿಂದ ಆಚರಿಸಿ ಅಂತ ಹೇಳಿದರು. ನಮಗೆ ನಿನ್ನೆವರೆಗೆ ನಿಜವಾಗಿ ರಾಜು ಅವ್ರು ಹೇಳ್ತಾರೆ, ನಿನ್ನೆವರೆಗೂ ಒಂದು ಇದಿತ್ತು, ಅದನ್ನು ಒಟ್ಟು ಆಚರಿಸಬಾರ್ದು, ಎಲ್ಲಿ ಪಬ್ಲಿಕ್ ಇಡಬಾರ್ದು, ಎಲ್ಲಿ ಮಸೂದೆ ಮೊಹರಂ ಅದು ಗಣೇಶನ ಚತುರ್ಥಿ ಮಾಡಬಾರ್ದು ಅನ್ನೋ ಒಂದು ಹಾಗೆ ಹರಿದಾಡ್ತಾ ಇತ್ತು. ಬಟ್ ಇವತ್ತಿನಲ್ಲಿ ನಿಜವಾಗಿ ಒಂದು ಸಡಿಲಾಗಿದೆ. ಈ ಕೊರೋನಾ ಏನು ಭಯ ಇತ್ತಲ್ಲ, ಸ್ವಲ್ಪ ಸಡಿಲಾಗಿ ಮತ್ತು ಈ ಹಬ್ಬವನ್ನು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಆಚರಿಸಲು ಮತ್ತು ಕಟ್ಟುನಿಟ್ಟಿನೊಂದಿಗೆ ಅದು ಸರ್ಕಾರದ ಪಾಲನೆ ಮಾಡ್ತಾ ನಾವು ಆಚರಣೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದರ ಅವಕಾಶವನ್ನು ನಾವೆಲ್ಲ ಸದುಪಯೋಗ ಮಾಡಿಕೊಂಡು ಅತ್ಯಂತ ಸಹಬಾಳ್ವೆಯಿಂದ ನಂದು ಸ್ವಂತ ಇದು ಗೌಳಿಗಲ್ಲಿ, ನಮ್ಮ ಗೌಳಿಯಲ್ಲಿ ಗಣೇಶ ಚತುರ್ಥಿ ಆಚರಿಸ್ತೀವಿ. ಮತ್ತು ಅಲ್ಲಿ ಮುಂದೋಗಿ ಮಸೂತಿ ಒಳಗೆ ನಾವು ಅಲ್ಲೇ ದೇವ್ರನ್ನ ಇಟ್ಟು ಅದನ್ನು ಮೊಹರಂನೂ ಆಚರಿಸ್ತೀವಿ. ನಮ್ಮಲ್ಲಿ ಗಜೇಂದ್ರಗಡದಲ್ಲಿ ಅದೇ ರೀತಿ ಬಂದಂಥ ಇದಿದೆ. ಮತ್ತು ಒಂದೊಂದು ಇದು ನಮ್ಮಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ವಿ. ಸಾಮಾನ್ಯ ಗಣೇಶ ಚತುರ್ಥಿ ಇರ್ಬೋದು, ಇನ್ನೂ ಬೇರೆ ಅನ್ನ ಸಂತರ್ಪಣೆ ಮಾಡ್ತೀವಿ. ಅದಕ್ಕೆ ಬೇಡ, ಯಾವುದೂ ಇದು ಕೊಡಬೇಡ್ರಿ, ಕೊಟ್ಟು ಪಾಕಿಟ್ ಕಳಿಸ್ರಿ ಮನೆಗೆ ಅವರು, ಯಾರು ಕೊಟ್ಟು ಪಾಕಿಟ್ ಮನೆಗೆ ಯಾರು ಕಳಿಸೋದಿಲ್ಲ.
ಇನ್ನು ಸಾರ್ವಜನಿಕ ಶಾಂತಿ ಸಭೆಯಲ್ಲಿ ಧರ್ಮಗುರುಗಳಾದ ಟೆಕ್ಕೆ, ಹೆಸ್ಕಾಂ ಅಧಿಕಾರಿ ಮಹಾಮಣಿ, ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬಿಳಗಿ, ತಹಶೀಲ್ದಾರ್ ಕಲ್ಕಟಗಿ ಅಶೋಕ್ ಭೀಮಣ್ಣ ಮಾತನಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಜನರಲ್ಲಿ ಮನವಿ ಮಾಡಿದರು. ಇತ್ತ ಸಭೆಯಲ್ಲಿ ಮಾತನಾಡಿದ ಸಾರ್ವಜನಿಕರು ಹಾಗೂ ರಾಜಕೀಯ ಮುಖಂಡರು ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತೇವೆ, ಸರ್ಕಾರ ನಮಗೆ ಉತ್ಸವಕ್ಕೆ ಅನುವು ಮಾಡಿರುವುದು ಸಂತಸ ತಂದಿದೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ಈಗ ಪುಟ್ಟದೊಂದು ವಿರಾಮ. ಶ್ರೀ ಬೆನಕಪ್ಪ ಶಂಕರಪ್ಪ ಸಿಂಹಾಸನದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಜೇಂದ್ರಗಡ BA, BCom, BSc ಹಾಗೂ BBA ಪದವಿ ಕೋರ್ಸ್ಗಳ 2020 ಮತ್ತು 21ನೇ ಶೈಕ್ಷಣಿಕ ವರ್ಷದ ಪ್ರವೇಶಗಳು ಪ್ರಾರಂಭವಾಗಿವೆ. ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ 2020 ಮತ್ತು 21ನೇ ಸಾಲಿನ ಪ್ರವೇಶಾತಿ ಈ ತಿಂಗಳ 3/8/2020ರಿಂದ 20/8/2020 ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ವಿವಿಧ ವಿಭಾಗಗಳಿಂದ ಒಳಗೊಂಡಂತ ಮಹಾವಿದ್ಯಾಲಯವಾಗಿದೆ. ಮಹಾವಿದ್ಯಾಲಯದಲ್ಲಿ ದೊಡ್ಡದಾದಂತಹ ಗ್ರಂಥಾಲಯ, ಆ ಗ್ರಂಥಾಲಯದಲ್ಲಿ 20ರಿಂದ 24 ಸಾವಿರ ಬುಕ್ಕುಗಳನ್ನು ಒಳಗೊಂಡಂತಹ ಮಹಾವಿದ್ಯಾಲಯ ಆಗಿದೆ. ಇದು ಗದಗ ಜಿಲ್ಲೆಯಲ್ಲಿನ ಅತಿ ದೊಡ್ಡದಾದಂತಹ ಮಹಾವಿದ್ಯಾಲಯ ಕಂಡು ಬರ್ತಾ ಇದೆ. ಇದು 2021-22ನೇ ಸಾಲಿಗೆ ಸ್ನಾತಕೋತ್ತರ ಪ್ರಾರಂಭ ಆಗುವ ಸಂಭವ ಕಂಡು ಬರ್ತಾ ಇದೆ. SS ಕೆಂಚನಗೌಡರು ಭೂಗೋಳಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು. I am thrilled to say that our college is one of the premier institutions in the state of Karnataka, which is giving quality education. Our motto is to prepare the students, train the students to be socially responsible. Our college has produced chartered accountants, police officers. Our students are working in various capacities in different departments serving the nation. So we want you to join the journey of Sri BSS GFDC Gajendragada for the successful of this institution. So we are awaiting for you. Thank you. ಕಾಲೇಜಿನ ವಿಶೇಷ ಸೌಲಭ್ಯಗಳು: ಪೂರ್ಣಾವಧಿ ಹಾಗೂ ಅನುಭವ ಹೊಂದಿದ ಉಪನ್ಯಾಸಕರ ವೃಂದ, ವಿದ್ಯಾರ್ಥಿನಿಯರಿಗೆ ಪೂರ್ಣ ಶುಲ್ಕ ಸರ್ಕಾರದಿಂದ ಮರುಪಾವತಿ, ಶಿಷ್ಯ ವೇತನ, ಸುಸಜ್ಜಿತ ಕಟ್ಟಡ ಹಾಗೂ ಬೋಧನಾ ಕೊಠಡಿಗಳು. ಶ್ರೀ BSS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಜೇಂದ್ರಗಡ. ಈ ಕಾಲೇಜು ಕಳೆದ 35 ವರ್ಷಗಳಿಂದ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿನಿಯರು ಈಗಾಗಲೇ ಸಮಾಜದಲ್ಲಿ ಹಲವಾರು ವಿಭಾಗಗಳಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರವೇಶ ಪಡೆಯಲು ಹಿಂದೆ ಭೇಟಿ ನೀಡಿ ಶ್ರೀ ಬೆನಕಪ್ಪ ಶಂಕರಪ್ಪ ಸಿಂಹಾಸನದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಜೇಂದ್ರಗಡ. ಪ್ರವೇಶಾರ್ಥಿಗಳಿಗೆ ಕೊನೆಯ ದಿನಾಂಕ 20/8/2020. ಬ್ರೇಕ್ನ ನಂತರ ಎಸ್ಎನ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಬೀದಿ ವ್ಯಾಪಾರಿಗಳಿಗೆ ಅನುಕೂಲವಾಗಲೆಂದು ಹೊಸ ಯೋಜನೆ ಜಾರಿಗೆ ತಂದಿದೆ. ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷ ಭಾಷಾಶಾಬ್ ಕರ್ನಾಚಿ ಮನವಿ ಮಾಡಿದರು. ಗಜೇಂದ್ರಗಡ ಬೀದಿ ಬದಿ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷನಾಗಿ ಭಾಷಾಶಾಬ್ ಕರ್ನಾಚಿ ಮಾತಾಡೋದು. ಇವತ್ತಿನ ದಿವಸ ಸಾರ್ವಜನಿಕರಲ್ಲಿ ಒಂದು ಪ್ರಕಟಣೆ ತಿಳಿಸೋದೇನೆಂದರೆ, ಪ್ರಧಾನಮಂತ್ರಿ ಯೋಜನೆ, ಆತ್ಮ ನಿರ್ಭಯ ಯೋಜನೆ ಕಿರು ಸಾಲವನ್ನು ನಮ್ಮ ಗಜೇಂದ್ರಗಡದಲ್ಲಿ ಆನ್ಲೈನ್ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ.
ಆದ ಕಾರಣ ಎಲ್ಲ ಗಜೇಂದ್ರಗಡದ ಬೀದಿ ವ್ಯಾಪಾರಸ್ಥರು ಬಂದು ತಮ್ಮ ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ID ಕಾರ್ಡು, ಆಧಾರ್ ಕಾರ್ಡು ಮತ್ತು ಗುರುತಿನ ಚೀಟಿ ಮತ್ತು ನಿಮ್ಮ ಏನು ಲೈಸೆನ್ಸಿನ ಗುರುತಿನ ಚೀಟಿಯನ್ನು ಪುರಸಭೆಯವರು ಕೊಟ್ಟಿದ್ದಾರೆ, ಆ ಗುರುತಿನ ಚೀಟಿಯನ್ನು ತಮ್ಮಂದು ನಮ್ಮ ಗಜೇಂದ್ರಗಡ ಬೀದಿ ವ್ಯಾಪಾರಸ್ಥರ ಆಫೀಸಿನಲ್ಲಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ. ಆದ ಕಾರಣ ಗಜೇಂದ್ರಗಡದ ಸಮಸ್ತ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಆಫೀಸಿಗೆ ಬಂದು ತಮ್ಮ ಎಲ್ಲ ಅರ್ಜಿ ಫಾರ್ಮನ್ನು ತಲುಪಿಸ್ಬೇಕು. ಇಲ್ಲೇ ಬಂದು ಕುಂತ್ಕೊಂಡು ಒಂದು 5 ರಿಂದ 10 ನಿಮಿಷ ಟೈಮ್ ತೊಗೊಳ್ತೈತೆ. ಕುಂತ್ಕೊಂಡು ತಾವೆಲ್ಲರೂ ಅರ್ಜಿ ಹಾಕಿ ಇದು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಈಗ ಒಟ್ಟು ಎಷ್ಟು ಹಣವನ್ನು ಕೊಡ್ತಾರೆ ಈ ಸರ್ಕಾರದ ಯೋಜನೆಯಲ್ಲಿ ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರಿಗೆ? ಪ್ರಥಮವಾಗಿ ಮೊದಲ ಸಲ ಅರ್ಜಿ ಹಾಕಿದಾಗ 10,000 ರೂಪಾಯಿನ ಕೊಡ್ತಾರೆ. ಇದನ್ನು ಕರೆಕ್ಟಾಗಿ ನಾವು ರಿಕವರಿ ಮಾಡಿದರೆ, ಕರೆಕ್ಟಾಗಿ ನಾವು ಏನು ಮರಳಿ ತುಂಬಿದರೆ 20,000 ಕೊಡ್ತಾರೆ. 20,000 ನಾವು ಮತ್ತೆ ಕರೆಕ್ಟಾಗಿ ತುಂಬಿದರೆ 40,000 ಕೊಡ್ತಾರೆ. ನಾವು ಯಾವ ಥರ ನಾವು ರಿಕವರಿ ಮಾಡ್ತೀವಿ ಆ ಥರ ಬ್ಯಾಂಕ್ ಮ್ಯಾನೇಜರ್ ನಮಗೆ ಮರಳಿ ಸಾಲವನ್ನು ಕೊಡುವಂತ ಹೋಗ್ತಾರೆ. ಸರ್, ಇದರಲ್ಲಿ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳು ಇದ್ದಾರೆ, ಕೆಲವೊಂದು ದೊಡ್ಡ ವ್ಯಾಪಾರಸ್ಥರು ಇದ್ದಾರೆ, ಅವ್ರಿಗೆ ಹೇಗೆ? ಇದು ಸಣ್ಣ ಪುಟ್ಟ ಅಂತೇನೂ ಇಲ್ಲ, ಎಲ್ಲರಿಗೆ ಒಂದೇ ಥರ. ಸಣ್ಣವರಿಗೆ ಬೇರೆ, ದೊಡ್ಡವರಿಗೆ ಬೇರೆ ಅಂತ ಏನಿಲ್ಲ, ಎಲ್ಲರೂ ಸರಿ ಸಮಾನ ಇದರಲ್ಲಿ. ಯಾರೂ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಂತೇನಿಲ್ಲ. ಬೀದಿ ವ್ಯಾಪಾರಸ್ಥರೇ. ಅವರು ಯಾವ ರೀತಿ ಅವರು ರಿಕವರಿ ಮಾಡ್ತಾರೆ, ಅವರ ಸಾಲ ಏನು ತೊಗೊಂಡಿರ್ತಾರಲ್ಲ ಅದನ್ನು ಯಾವ ರೀತಿ ಹೊರಳಿ ಆ ಬ್ಯಾಂಕಿನಲ್ಲಿ ತುಂಬ್ತಾರೆ, ಆ ರೀತಿ ಮತ್ತೆ ಹೊರಳಿ ಅವ್ರಿಗೆ ಮರಳಿ ಸಾಲ ಸಿಗೋ ಸಂಭವ ಐತಿ. ಸರ್, ಈ ಬಗ್ಗೆ DC ಅವರು ಸಭೆ ಮಾಡಿದ್ದೆ ಅವಾಗ? ನಿನ್ನೆ ದಿವಸ 17ನೇ ತಾರೀಕು ನಿನ್ನೆ 4 ಗಂಟೆಗೆ DC ಅವರು ಮತ್ತು AC ಅವರು ಸಭೆಯನ್ನು ಎಲ್ಲ ತಾಲೂಕಿನ ಮೆಂಬರ್ಸನ್ನು ಕರೆದು ಮೀಟಿಂಗ್ ಮಾಡಿದರು. ನಿಮ್ಮ ಗಜೇಂದ್ರಗಡದಲ್ಲಿ ಏನಿದೆ ನಿಮ್ಮ ಮೆಂಬರ್ಸ್ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ವಿಷಯವನ್ನು ತಿಳಿಸ್ರಿ, ನೀವು ಅರ್ಜಿ ಹಾಕೋಕ್ಕೆ ಪ್ರಾರಂಭ ಮಾಡಿರಿ ಅಂತೇಳಿ ಅವರು ಆದೇಶ ಕೊಟ್ಟ ಮೇಲೆ ಈ ಪ್ರಕಟಣೆಯನ್ನು ನಾವು ತಿಳಿಸ್ತಾ ಇದ್ದೀವಿ. ಸರ್, ಈ ಮೊದಲು ಗದಗಲ್ಲಿ ಫಲಾನುಭವಿಗಳಿಗೆ ಈ ಯೋಜನೆ ಸಿಕ್ಕಿದೆಯಾ? ಈಗಾಗಲೇ ಅಲ್ಲಿ ಪ್ರಾರಂಭವಾಗಿ ಅವರು ಈಗಾಗಲೇ ಒಂದು ಜನ ಆನ್ಲೈನಲ್ಲಿ ಹಾಕಿ ಅಲ್ಲಿ ಒಂದು 100 ಜನಕ್ಕೆ ಅಲ್ಲಿ ಆನ್ಲೈನ್ ಮುಖಾಂತರ ಅಲ್ಲಿ 10,000 ರೂಪಾಯಿ ಸಾಲವನ್ನು ಪಡ್ಕೊತಿದ್ದಾರೆ. ಇನ್ನೂ ಹಾಕೋರಿದ್ದಾರೆ, ಇನ್ಮೇಲೆ ಹಾಕ್ತಾ ಇದ್ದಾರೆ. ಈ ವಾರದಲ್ಲೇ ಈ 2-3 ದಿನದಲ್ಲಿ ಎಲ್ಲ ಅರ್ಜಿಯನ್ನು ಹಾಕಿ ಕಂಪ್ಲೀಟ್ ಮಾಡಿದ ಮೇಲೆ ಬ್ಯಾಂಕ್ ಮ್ಯಾನೇಜರನ್ನ ಕರೆಸಿ ಅವ್ರನ್ನ ಮೀಟಿಂಗ್ ಮಾಡಿ ಎಲ್ಲ ಒಂದೇ ಟೈಮಿಗೆ ಅವ್ರನ್ನ ಲೋನನ್ನು ಅಪ್ಲೈ ಮಾಡೋಕ್ಕೆ ಹೇಳ್ದಿದ್ದಾರೆ. ಸರ್, ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅರ್ಜಿ ಹಾಕೋದಕ್ಕೆ ದಿನಾಂಕ? ಇದು ನಾಳೆಯಿಂದನೇ ಪ್ರಾರಂಭ, ಇವತ್ತಿಂದ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ವಿ. ನಮ್ಮ ಆಫೀಸ್ನಲ್ಲೇ ಯಾರು ಬೇಕಾದ್ರೂ ಬಂದು ಅರ್ಜಿ ಹಾಕ್ಬೋದು ಇಲ್ಲಿ. ಸರ್, ಇದು ಅರ್ಜಿ ಹಾಕೋದಕ್ಕೆ ಕೊನೆ ದಿನಾಂಕ ಯಾವಾಗ? ಕೊನೆ ದಿನಾಂಕ ಅಂತೇನಿಲ್ಲ, ಒಂದು 2-3 ಈ ವಾರ ತನಕ ಇದ್ದೇ ಇರುತ್ತೆ. ಈಗ ಇವತ್ತು ಯಾವ ಇದು ಮಂಗಳವಾರ, ಶನಿವಾರ ತನಕ ಇರುತ್ತೆ. ಶನಿವಾರ ತನಕ ಇರುತ್ತೆ, ಯಾವಾಗ ಬೇಕಾದ್ರೂ ಬಂದು ಹಾಕ್ಬೋದು. ಶನಿವಾರದ ಒಳಗಡೆ ಯಾರು ಬೇಕಾದ್ರೂ ಬಂದು ಹಾಕ್ಬೋದು. ಸರ್, ಈಗ ಒಟ್ಟು ಎಷ್ಟು ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಇಲ್ಲಿ ಗಜೇಂದ್ರಗಡದಲ್ಲಿ? 399 ಜನ ಇದ್ದಾರೆ ಲೈಸೆನ್ಸ್ ಪಡ್ಕೊಂಡವರು. ಅಂದರೆ ಈ ಯೋಜನೆ ಸಿಗೋದು ಲೈಸೆನ್ಸ್ ಪಡ್ಕೊಂಡವ್ರಿಗೆ ಮಾತ್ರ? ಯಾರು ಈಗ ಪುರಸಭೆಯಿಂದ ಬೀದಿ ವ್ಯಾಪಾರಸ್ಥರ ಅಂತೇಳಿ ಗುರುತಿನ ಚೀಟಿ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ. ಮುಂದಿನ ದಿನಮಾನದಲ್ಲಿ ಮತ್ತೆ ಯಾರು ಹೊಸ ಲೈಸೆನ್ಸ್ ಪಡ್ಕೊತಾರೆ ಅವರಿಗೆ ಕೊಡೋ ವ್ಯವಸ್ಥೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್, ಷರತ್ತು ವಿಧಿಸಿದ ಸರ್ಕಾರ, ಸಾರ್ವಜನಿಕರು ಖುಷ್. ಗಜೇಂದ್ರಗಡದ ಠಾಣೆಯಲ್ಲಿ ಸಾರ್ವಜನಿಕ ಶಾಂತಿ ಸಭೆ, PSI ಗುರುಶಾಂತ್ ದಶಾಲ್ ನೇತೃತ್ವ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮನವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಬಂಪರ್ ಕೊಡುಗೆ, ಕಾರ್ಡ್ ಹೊಂದಿರುವವರಿಗೆ ಆತ್ಮನಿರ್ಭರ್ ನಿಧಿ.
ಇವೆಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.